ಕೋಟಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಒಂದ್ ಜರ ಶಾಂತತೆ ಕಾಪಾಡ್ರಿ. ಏನ್ರಿಪ್ಪ ಯಾವಾಗ ಇನ್ನು ಬಹಳ ಮಜಾ ಅದ. ಸುರೇಶಣ್ಣ ಏನಾಯ್ತ್ರಿಪ್ಪ? ಇಲ್ಲಿವರೆಗೂ ಎರಡೂ ಸಂಘದ ಸೇವಾ ಬಹಳ ಸರಾಜ ರೂಪದಿಂದ ಸಾಗಿ ಹೊಂಟಾವು. ಅದಕ್ಕೆ ಹೇಳ್ತಾರಂದ ಕಡ ಜ್ಞಾನಿ ಏನಂತ? ನಸಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿ. ಹೌದಾ? ನಸಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿ, ಬಾಯಿಯಲ್ಲಿ ಶಿವಮಂತ್ರ, ಮನದಲ್ಲಿ ಕುತಂತ್ರ, ಅಕ್ಕಿಯಲ್ಲಿ ಆಸೆ, ನೆಟ್ಟದಲ್ಲಿ ಪ್ರೀತಿ. ಡಾಂಬಿಕನಾಗಿರುವುದು ಬೇಡೆಂದ ನಮ್ಮ ಸದ್ಗುರು ಮಹಾಲಿಂಗರಾಯ ದೇವ. ಹಿಂಗಂದ್ರೆ ಏನೂ ಗೊತ್ತಾಗಲಿಲ್ಲ ನನಗಿದು. ಸುರೇಶನ ನಸಲಲ್ಲಿ ವಿಭೂತಿ ಕಿಸೆಯಲ್ಲಿ ಕತ್ತರಿ ಅಂದ್ರ ಹನಿ ತುಂಬಾ 3 ಬಳ್ಳಿ ವಿಭೂತಿ ಹಚ್ಕೊಂಡು ಬೇಡ ಬಂಡಾರ ಹಚ್ಕೊಂಡು, ಹೌದು ಕಿಸೆದೊಳಗ ಮತ್ತೊಬ್ಬರನ್ನ ಕತ್ತರಿಸುವಂತ ಕತ್ತರಿಗುಣ ನೀ ಇಟ್ಟುಕೊಂಡು ತಿರುಗಾಡದಂದ್ರ ನೀ ಏನ್ ಮಾಡಿದ್ರಿ? ಏನು ಉಪಯೋಗ ಅದು? ಏನ್ ಉಪಯೋಗ ಅದ? ಬಾಯಿಗಳು ಶಿವಮಂತ್ರ, ಮನದಲ್ಲಿ ಕುತಂತ್ರ. ಇದು ಹೆಂಗ? ಅಲ್ಲಪ್ಪ, ಬಾಯಿಲೆ ಬೀರದೇವತ್ತಿ, ರೇವಣ ಸಿದ್ಧತಿ, ಮಾಳಿಂಗರಾಯ ಅತ್ತಿ, ಹೌದಾ ತಾಸುಗಟ್ಟಲೆ ದೇವ್ರ ಪೂಜೆನು ಮಾಡ್ತಿ. ಅಮೋಘ ಸಿದ್ಧತಿ ಮುಂಜಾನೆ ಎದ್ದು ಜಳಕ ಮಾಡಿ ಒಂದು ತಾಸುಗಟ್ಲೆ ದೇವ್ರ ಪೂಜೆ ಮಾಡ್ತಿ. ಹೌದು. ಎಷ್ಟೊತ್ತನ? 1 ತಾಸ ಇಟ್ಟು ಎಲ್ಲ ಮಾಡಿದ್ರು ಏನಾಗ್ತದ? ಮೊದಲ ನಿನ್ನ ಮನಸ್ಸನ್ನವಂತದು ಶುದ್ಧ ಮತ್ತು ಸ್ವಚ್ಛ, ಹೌದಾ ಇರ್ಲಿಕ್ಕಂದ್ರೆ ನೀ ಚಂತನ ಪೂಜೆ ಮಾಡಿದ್ರೆ ಏನೂ ಫಲ ಇಲ್ಲ. ಅದಕ್ಕ ಏನೂ ಫಲ ಇಲ್ಲ. ಹೌದು. ಅಕ್ಕಿಯಲ್ಲಿ ಆಸೆ, ನೆಟ್ಟದಲ್ಲಿ ಪ್ರೀತಿ. ಹಿಂಗಂದ್ರೆ ಏನು? ಮನೆಯೊಳಗ ತುಂಬಿರುವಂತ ಅಕ್ಕಿ ಚೀಲ ತುಂಬದಂಗೆ ಇರಬೇಕು. ಮತ್ತೇನಾಗ್ಬೇಕು? ಮನೆಗರೆ ದಿನ ಬೀಗರು ಬರೋದು ಹೋಗೋದು ಮಾಡ್ಬೇಕಂದ್ರೆ ಬೀಗರು ಬರೋದು ಹೋಗೋದು ಮಾಡಿದ್ರೆ ಅಕ್ಕಿ ಚೀಲ ಅರ್ಧನೇ ಆಗುತ್ತೋ? ಅಕ್ಕಿ ಚೀಲ ಅರ್ಧ ಆಗ್ತದ. ಬಹಳ ಆನಂದದ ಮಾತ ಪುಣ್ಯಾತ್ಮರೇ. ಹಂಗ ನಮ್ಮ ಸಹ ಕಲಾವಿದರ ಮೇಲೊಳಗ ಮಾತಾಡುವಂತ ಮಾಸ್ತರ್ ಅವರು ಬಹಳ ಮಾರ್ಮಿಕವಾಗಿ ಬಹಳ ಚಂದಾಗಿ ಮಾತಾಡ್ಯಾರ. ಏನೇನು ಮಾತಾಡಿದ್ರು ಸುರೇಶಣ್ಣ? ಏನ್ ಮಾತಾಡಿದ್ರು? ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳಿದ್ರು. ಮುಂಜಾನೆ ಬರಾಗ ಆಗಿತ್ತು ನಮಗ ಅಲ್ಲಿ. ಎಲ್ಲಿ ಒಮ್ಮಗನ ಆಗಿತ್ತಾಳ. ಅವಸರವೇ ಅಪಘಾತಕ್ಕೆ ಕಾರಣ ಹೆಂಗ? ಅಂಜುಟಿಗೆ ಗ್ರಾಮದೊಳಗ ಒಬ್ಬಕ್ಕೆ ದೊಡ್ಡ ಸಾವುಕಾರಸ್ತಿ ಹೊಲದಾಗ 4 ಮಂದಿಗೆ ದಗದ ಕಚ್ಚಾಳ. ಹೌದು, 4 ಮಂದಿ ಹೆಣ್ಣು ಮಕ್ಳಿಗೆ ತಗದ್ ಕಚ್ಚ. ನಿಂಬೆ ಅಗತ್ಯ ಮಾಡಕತ್ತಾರ. ಟೈಮ್ 1:30 ಆಗ್ಯದ. ಸಾವುಕಾರತಿ ಅಂದ್ರು ಏನತ್ತ? ಬಹಳ ಬಿಸಿಲಾಗಿ ಇಟ್ಟೊತ್ತನ ದನದಾವು. ಹೌದು. ಇನ್ನು ಅಲ್ಲೇ ಕೂತು ಉಂಡುಗಂಡಾರ ಬಾ ತಿಳ್ಕೊಂಡು ಮನೆಯಾಗ ಶಂಗಾದ ಒಳಗೆ ತುಪ್ಪ ಮಾಡಿನಿ. ಹೌದು, ಸಾವುಕಾರ್ತಿ ಮಾತಾ. ಸಾವುಕಾರ್ತಿ ಹೌದು. ಬಂದು ಜರ ಉಣಲಕತ್ತೇಳಿ ಕರ್ದ ಸಾವುಕಾರ್ತಿ ಆಳುಗಳಿಗೆ, ತಮ್ಮಗಳ ಬರ್ರಿಯಪ್ಪ ಊಟ ಮಾಡಕತ್ತೀರಂದ್ರು. ಇಲ್ರಿ ಗೌಡ್ತಾರ ನಾವ್ ಇಲ್ಲೇ ಕೂತುಂತೇವಂದ್ರ ಅವ್ರು. ಅದು ಆ ಶಂಗಾದ ಒಳಗೆ ಮತ್ತೆ ತುಪ್ಪದಪ್ಪ ಬರ್ರಿ ಅಂದಳಕ್ಕಿ ಗೌಡ್ತಿ. ಅವಾಗ ನನ್ನಂತ ಆಸೆ ಮನುಷ್ಯ ಓಡ್ ಹಾಲು ಕಾಟ. 4 ಮಂದಿ ಹೊಂಟ್ರು. ಹೌದು, ಬಾಯಿಗೆ ಹೋಗಿ ಕಾಲ ಮರಿ ತಕೊಂಡು ಬರ್ಲತ್ 4 ಮಂದಿ ಹೊಂಟ್ರು. ನಿನ್ನಂತ ಒಬ್ಬ ಆಸೆನ ಅವಸರ ಮಾಡ್ದ. ಏನ್ ಮಾಡ್ದ ಇವ? 4 ಮಂದಿ ಹೋಗಿ ಊಟಕ್ಕೆ ಕೂತೇವಂದ್ರ. ಹೌದು, ಶಂಗದಲ್ಲಿ ಸಾತಾವ ಬಿಡ್ತಾವ ಗೊತ್ತಿಲ್ಲ. ಯಾರಿಗೆ ಎಸೆ ಸೋಲಿಗೆ ಬರ್ತಾವ ಗೊತ್ತಾಗೋದಿಲ್ಲ. ಹೌದು. ನಾ ಮುಂದ್ ಹೋಗಿ ಕೂತೆ ಅಂದ್ರ ಮಕ್ಕಳು ಬರೋಕಿನ ಮೊದಲೊಂದ್ 2 ಹೆಚ್ಚಿಗೆ ಉಣ್ತೀನಿ. ನಾನು ಹೆಚ್ಚಿಗೆ ಉಣ್ತೀನಿ ಅಂತ ಅವಸರ ಮಾಡಿ ಏನ್ ಮಾಡ್ದ? ಹೋಗಿ ಊಟಕ್ಕೆ ಕೂತ. ಹೌದು. ಅವ್ರ ತಂಬಿಗೆ ತಗೊಂಡು ಕಾಲ ಮರಿ ತಕೊಂಡು ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹೌದು. ಅವ್ರು ಬರೋದ್ರೊಳಗ 25 ಶಂಗಾದ ಒಳಗೆ ತುಪ್ಪ ಒಟ್ಟು ಕುಲ್ಲ ಮಾಡಿದ್ದಾತಿ. ಒಬ್ಬನೇ ಯಾರ ಇವ್ನು ಹೆಂಗ್ ಒಪ್ಪೈದು? ಗೌಡತಿ ಗಾಬರಿ ಆದವು. ಕುಲ್ಲ ಮಾಡಿ ಸುಮ್ಮ ಕುಂದ್ರಲಿಲ್ಲವ. ಏನ್ ಮಾಡ್ದ? ದೊಡ್ಡ ಸಾವುಕಾರ್ತಿ ಮನೆ ಮುಂದೆ ಅಂಗನವಾಗ ಹಂಗೆ ಕರವ ಹೊಟ್ಟಿ ಹೊಡ್ಕೊಂಡು ಅಲ್ಲಾಕತ್ತ. ಗೌಡ್ತಾರ ನನ್ನ ಹೊಟ್ಟಿ, ಗೌಡ್ತಾರ ನನ್ನ ಹೊಟ್ಟಿ. ಗೌಡ್ತಿ ಗಾಬರಿ ಆದವಕಿ. ಯಾಕ ಊಟಕ್ಕೆ ಹಾಕಿದಲ್ಲಿ ಇದೊಂದು ಹೆಚ್ಚಿನ ಅಪವಾದ ಬರ್ತದೆ. ಕೊಟ್ಟು ಮ್ಯಾಲ ತುಪ್ಪ ಹಾಕಿ. ಹೌದಾ? ನನ್ನ ಹಾಟೆ ಜೀವ ಬಿಡುತ್ತಂದ್ರೆ ನನ್ನ ಮನೆ ಮುಳುಗುತ್ತದ ಬಾ ತಿಳ್ಕೊಂಡು ಸಾವುಕಾರ್ತಿ ಗಡಬಡ ಇಡ್ತು. ಗಾಡಿ ಮುಗಿಸ್ಬಂದು ಹಿಂದಿ ದವಾಖಾನಿಗೆ ಹೋದವು. ಹೌದು. ಡಾಕ್ಟರ್ ಅಂದ ಏನಾಗ್ಯಂದ್ರ ಇವನಿಗಂದ ಊಟ ಮಾಡಿಂದ ಹೊಟ್ಟೆ ಅನ್ನಕತ್ತಂದ್ರಿ ಅಂತಂದ್ರು. ಹೌದು. ಈ ನಮನಿ ಆತಂದ ಡಾಕ್ಟರ್ ಒಯ್ದು ಮನಗಸ. ಹೌದು. ಏನಾಗ್ಯದ ಅಂದಾಗ ಶಂಗಾದೊಳಗೆ ತಿಂದನ್ರಿ ಅಂತಂದ್ರು. ಹೌದು. ಹೊಟ್ಟೆ ಮೇಲೆ ಡಾಕ್ಟರ್ ಕೈಯಾಡಿಸಿದ್ರೆ ಬರೀ ಶಂಗಾದೊಳಗೆ ಹತ್ತಿದ್ದು ಕೈ. ಹೌದು. ಹೌದು, ಬಿಗದಿತ್ತು ಹೊಟ್ಟಿ. ಡಾಕ್ಟರ್ ಇಂಜೆಕ್ಷನ್
ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟ. ಹೌದು. ಒಂದು ಮಾತು ಹೇಳ ಡಾಕ್ಟರ್ ಈ ಪೇಷಂಟ್ಗ ಏನ್ ಹೇಳ, ಮಗನ 25 ಶಂಗದ ಹೋಳಿಗೆ ಉಂಡಿ ಹಾ ಇನ್ನೊಂದೆರಡು ಉಣಬಾರ್ದನ್ನ ತಂದವ. ಹೌದು. ಅವಾಗ ಅಂದ ಆಗಿದ್ದೀರಿ ಅಂದವ. ಹೌದು. ಹರವಣೆ ಇದ್ರ ಡಾಕ್ಟರ್ ಸಿಟ್ಟು ಬತ್ತು. ಹುಟ್ಟು ಸುಳಿ ಮಗನ ಹೌದು. ಕಮ್ಮಕ್ಕದ ಇಂಜೆಕ್ಷನ್ ಮಾಡಿ ನೀ ಗುಳಿಗೆ ಕೊಟ್ಟಿನಿ, ಈ ಗುಳಿಗೆ ಮುಂಜಾನೆ 2 ಸಂಜಿಕೆ 2 ಹೌದು ತಗೋ ಗುಳಿಗೆ ಎತ್ತಂದ. ಇವ ಏನಂದ ಹಳ್ಳಿ ಅವಾಗ ಸುಮ್ ಕುಂದ್ರಬೇಕಿಲ್ಲವ. ಏನ್ ಮಾತಾಡ್ರ ಸಾಹೇಬ್ರ ಊಟ ಮಾಡಿ ತಗೊಳ್ಳೋದು ಹಂಗೆ ತಗೊಳ್ರಿ ಅಂದ. ಊಟ ಮಾಡ್ಬೇಕು ನಾವೇ ಅದ ನೀವು ಏನ ಅವಸರ ಮಾಡಿದ್ರ ಹಿಂಗ ಆಗ್ತದ ಹಿಂಗ ಅಕ್ಕದ ಪುಣ್ಯಾತ್ಮರೇ. ಹೌದು. ಇದು ಇಂಡಿ ತಾಲೂಕದ. ಹೌದು. ಯಾವ ತಾಲೂಕ? ಇಂಡಿ ತಾಲೂಕ. ಅದಕ್ಕೆ ಹೇಳಿದ್ರು ಒಂದು ಕಡೆ ಜ್ಞಾನಿಗಳು ಏನ್ ಹೇಳಿದ್ರು? ಪ್ರೀತಿಸುವವರನ್ನು ಪ್ರೀತಿಸುವವನು ಮಾನವ. ಹೌದು. ಪ್ರೀತಿಸದವರನ್ನು ಪ್ರೀತಿಸುವವನು ಮಹಾಮಾನವ. ದ್ವೇಷಿಸುವವರನ್ನು ಪ್ರೀತಿಸುವವನು ದೇವಮಾನವ. ಹೌದು. ಹೌದು. ಹಿಂಗ ಯಾರ್ಯಾರಾಗಿ ಹೋದ್ರ ಸುರೇಶಣ್ಣ? ಯಾರ್ಯಾರು? ದಂಕನಾಡ ದೈಗೊಂಡಗೌಡದ ನಡಬಾರಕ ಜಾಮೀನಾಗಿ ಮಾನವರಲ್ಲಿ ಮನೆಗೇನೆ ಮಾಲಿಂಗರಾಯ ಸಿರಿತನ ಕೊಡಿಸದ. ಹೌದು. ನಡಬಾರಕ್ಕಾಗಿ ಅಂತ ಮಾಳಪ್ಪಗ ದೈಗೊಂಡಗೌಡ ಕಟ್ಟಿ ಹೊಡೆದ್ರು ಕೂಡ ಹೌದು ಗೌಡ ನನಗೆ ಹೊಡೆದು ನಿಮ್ಮ ಮೈಕೈ ಬ್ಯಾನಾಗಿರ್ಬೇಕು. ಹೌದು. ಬಂಡಾರ ತಗೋರಿ ಹೆಚ್ಚುವರಿ ಕಮ್ಮಕ್ಕದಿದ್ದದ ಅಂತ. ಹೌದು. ಹೌದು. ಇಂಥ ಪವಾಡಗಳು ಯಾರ ಬಾಳಗಳನ್ನ ಪವಾಡ ಹೋಯ್ತು ಪುಣ್ಯಾತ್ಮರ ಸರ್ಜೋಡಿ ಕಲಾವಂತರ ಕಡೆ ಹೋಗೋಕಿನ್ನ ಮೊದಲ ಹೌದು ಒಂದು ಸನ್ನಿವೇಶ ಹೇಳಿ ಹೋಗೋದಾಗ ನೀವೆಲ್ಲರೂ ಹೇಳಂದ್ರೆ ಹೇಳಲು ಬ್ಯಾಡಂದ್ರೆ ಬಿಡುನು. ಹೇಳು ಒಬ್ಬ ಇಟ್ಟು ಸಂಪ್ ಕೂತಾರ ಹೇಳುತ್ತೆ. ಸುರೇಶನ ಜಾಗ ಇದು ಹೂ ಮಾರು ಜಾಗ ಅದ. ಹೌದು. ಮತ್ತ ಯಾರ ಬಳಗದೊಳಗೆ ಏನ್ ನಡೀತು? ತಾಯಿ ಬಳಗ ಕೂಡ್ಯದ ಈ ಕಡೆ ಹಿಂಗ, ತಂದಿ ಬಳಗ ಕೂಡ್ಯದ, ಅಣ್ಣತಮ್ಮರ ಬಳಗ ಕೂಡ್ಯದ. ಲಕ್ಷ ಕೊಟ್ಟು ಕೇಳ್ರಿ ಪುಣ್ಯಾತ್ಮರೇ. ದೇವನೊಬ್ಬ ನಾಮ ಹಲವು ಕೇಳಾರ. ಹೌದು. ಹುಬ್ಬಳ್ಳಿ ಒಳಗ ಜಗದ್ಗುರು ಸಿದ್ದಾರೂಢತ್ತು ದೊಡ್ಡ ಶರಣಾಗಿ ಹೋದ. ಹೌದು. ಅದೇ ಊರೊಳಗ ಬಡವಿ ಗಂಗಮ್ಮ ಅನ್ನುವಂತ ಹೆಣ್ಣು ಮಗಳು ಗಂಡ ಹೆತ್ತಿ ಸಂಸಾರ ಮಾಡ್ತಿದ್ರು. ಹೌದು. ದಿನ ಒಬ್ಬರು ಹೊಲಕ್ಕೆ ದುಡಿಲಕ್ ಹೋದ್ರೆ ಅವ್ರ ಹೊಟ್ಟೆ ತುಂಬುತ್ತಿತ್ತು. ಹೌದು. ಗಂಡ ಹೆಂಡತಿಗೆ ಮಾತು ಹೇಳವ ಏನು ತಾನ ನಮಗ ಎಟ್ಟೆ ಬರ್ತಾನೆ ಇರ್ಲಿ ಹಿಟ್ಟು ನಾದಿನಿ ರೊಟ್ಟಿ ಬರದಂದ್ರ ಫಸ್ಟ್ನೇ ರೊಟ್ಟಿ ಇದು ಸಿದ್ದಾರೂಢ ಮುತ್ತನ ಮಟ್ಟಕ್ಕೆ ಕೊಡಬೇಕು ಅಂತ ಗಂಡ ಹೆಂಡತಿಗೆ ತಾಕೀತು ಮಾಡಿದ್ದ ತಾಯಂದಿರೇ. ಹೌದು. ರೊಟ್ಟಿ ಬಡಕ್ಕೆ ಒಂದು ರೊಟ್ಟಿ ಮಟ್ಟಕ್ಕ ಕೊಟ್ಟು ಬರಕ್ಕಿ ಸಂಸಾರ ನಡೀತು. 3 ಮಕ್ಕಳು ಹುಟ್ಟಿ ಬಂದು. ಹೌದು. ಬಡತನಕ ಬಹಳ ಕಾಲಿರ್ತದ. ಬಡತನಕ ಮಕ್ಕಳು ಬಾಳ ಆಗ್ತಾವು. ಹೌದು. ಮುಂದೆ ಏನಾಯ್ತು? 3 ಮಕ್ಕಳು ಹುಟ್ಟಿ ಬಂದು ಗಂಡ ತೀರ್ಕೊಂಡ. ವೈದ್ಯಕಿಸಿದ್ರು ಗಂಡನ ಮಣ್ಣು ಮಾಡಿ ಬಂದ್ರು. ಹೌದು. ಹೆಂಡತಿ ಹನಿ ಹನಿ ಹಡ್ಕೊಂಡ್ ಅಳ್ಳಕತ್ತು. ಯಾಕ? ಯಪ್ಪ ಸಿದ್ದಾರೂಢ ಕಲಿಯುಗದೊಳಗ ಕಲ್ಲಾಗಿ ಕೂತಿಯಲ್ಲ ನನ್ನಪ್ಪ. ನನ್ನ ಗಂಡ ದಿನ ಮಟ್ಟಕ್ಕೊಂದು ರೊಟ್ಟಿ ಕೊಡೋಕ್ ನನಗೆ ತಾಕೀತು ಮಾಡಿದ್ದ. ಹೌದು. ನಿನ್ನ ನೆವರು ನಮ್ಮ ಗಾಲಿತ್ತಂದ್ರ ನನ್ನ ಗಂಡ ಯಾಕೆ ಜೀವ ಹೋಗ್ತಿತ್ತು? ನನ್ನ ಗಂಡನ ಪ್ರಾಣ ಯಾಕೆ ಹೋಯ್ತಿದ್ದ? ಸಿದ್ದಾರೂಢ ದುಃಖ ಮಾಡಿ ಹೇಳಕತ್ತು. ಅವಾಗ ಏನಾಯ್ತು? ಆನೆ ಕೂತಾರಲ್ಲ ಅಂತ ಆನೆ ಕರೆದು ಕೇಳಿದಳು. ಏನತ್ತ? ಗಂಧವ ಹರ ಮುನಿದರ ಗುರು ಕಾಯ್ತಾನಂತ ನಿಯಮದ. ಹೌದು. ನೀ ಚಿಂತೆ ಮಾಡಬೇಡ. ಜಗದ್ಗುರು ಸಿದ್ದಾರೂಢ ಮುತ್ಯನ ಮೇಲೆ ನಂಬಿಕೆ ಇಟ್ಟು ಆತ್ಮವಿಶ್ವಾಸವನ್ನು ಇಟ್ಟು ಮಠಕ್ಕೆ ಹೋಗಿ ಮುತ್ಯಾಗ ನಮಸ್ಕಾರ ಮಾಡಿ ಬೇಡ್ಕೋ ಹುಚ್ಚಿ ಅಂದ್ರು. ಹೌದು. ಹೌದು. 3 ಮಕ್ಕಳನ್ನು ಸಂಘಟ ಕರ್ಕೊಂಡ ಬಡವಿ ಗಂಗಮ್ಮ ಎಲ್ಲಿ ಬಂದು ಸಿದ್ದಾರೂಢ ಮುತ್ಯನ ಮಠಕ್ಕೆ ಬಂದು ಸಿದ್ದಾರೂಢ ಸಿಂಹಾಸನದ ಮೇಲೆ ಕೂತಿದ್ದ. ಹೌದು. ಹೋಗಿ ಸಿದ್ದಾರೂಢ ಮುತ್ಯನ ಕಾಲಿಗೆ ಬಿದ್ದ ದುಃಖ ಮಾಡಿ ಹೇಳ್ತಾರ ಗಂಗವ್ವ. ಏನತ್ತಾರ? ಯಪ್ಪ 3 ಮಕ್ಕಳ ಬಡತನದೊಳಗ ದೇವರು ಕೊಟ್ಟಾನ. ಹೌದು. ಯಪ್ಪ ಗಂಡ ತೀರಿ ಹೋಗ್ಯಾನ. ನನಗೇನ್ರಿ ಆಶೀರ್ವಾದ ಮಾಡು ಸಿದ್ದಾರೂಢ ಅಂತ ಕಾಲಿಗೆ ಬಿದ್ದು ಕಣ್ಣೀರು ತೆಗೆದಳು. ನಾ ಕೆಟ್ಟ ಬಡವದನು ತಂದೆ. ಸಿದ್ದಾರೂಢ ಎದ್ದು ಹೊರಗಿನ ಕೊನೆಯಾಗ ಹೋಗಿ ಹೊರಗೆ ಬಂದ. ಗಂಗವ್ವ ವಿಚಾರ ಮಾಡಿದ್ರೆ ತಾಯಂದಿರೇ. ಏನ್ ಮಾಡಿದ್ಲು? ಮಠದಾಗ ಬೆಳ್ಳಿಯದ, ಬಂಗಾರದ, ರೊಕ್ಕದ, ರೂಪಾಯಿ ಅದ, ಸಾಕಷ್ಟು ದವಸ ಧಾನ್ಯ ಅದ, ಜ್ವಾಳ ಕಾಲ ತುಂಬಿ ತುಳುಕಲಕತ್ತಾವು ಮಠದೊಳಗ. ಬಹುಶಃ ಸಿದ್ದಾರೂಢ ನನಗೆ ಏನ್ರ ಕೊಡ್ತಿರ್ಬೇಕತ್ತ ಮನಸ್ಸಿನಾಗ ಅಂದು ಕೂತಲು. ಹೌದು. ಸಿದ್ದಾರೂಢ ಬಂದು ಗಂಗವ್ವ ಹೇಳ್ದ. ಏನತ್ತಾನ? ಗಂಗವ್ವ ಒಟ್ಟು ಹುಡಿ ಎತ್ತಂದ. ಹೌದು. ಎದ್ದು ನಿತ್ತು ಸಿದ್ದಾರೂಢ ಮುತ್ತನ ಮುಂದೆ ಹುಡಿ ಒಟ್ಟು ನಿತ್ತು. ಹೌದು. ಸಿದ್ದಾರೂಢ ಮುತ್ತ ಬಂಗಾರ ಕೊಡ್ಲಿಲ್ಲ, ರೊಕ್ಕ ಕೊಡ್ಲಿಲ್ಲ, ರೂಪಾಯಿ ಕೊಡ್ಲಿಲ್ಲ. ಏನು ಕೊಟ್ಟ? ಬರೇ ಒಂದೇ ಒಂದು ಅವ್ರಿ ಬೀಜ ಗಂಗವ್ವ ಹುಡಿ ಒಳಗ ಹಾಕಂದ. ಅವ್ರಿ ಬೀಜ. ಅವಾಗ ಗಂಗಾ ವಿಚಾರ ಮಾಡಿದಳು. ಏನು? ಬೆಳ್ಳಿ ಬಂಗಾರ ಕೊಡ್ತಾನಂದ್ರೆ ಮುತ್ತೇವ ನೀವ ಒಂದ್ ಅವ್ರಿ ಬೀಜ ಕೊಟ್ಟಾನ. ಹೇಳ ಸಿದ್ದಾರೂಢ ಏನತ್ತಾನ? ಗಂಗವ್ವ ಗುರು ಹಸ್ತ ಸ್ಪರ್ಶವಾಗಿ ಬಂದಿದ್ದಾಗ. ಹೌದು. ನೀ ಚಿಂತೆ ಮಾಡಕ್ ಹೋಗಬೇಡ.
ಇದನ್ನ ಒಯ್ದು ನಿನ್ನ ಬಚ್ಚಲ ಮೋರಿ ಒಳಗೆ ಇಟ್ಟು ಊರು ಹೌದು ಇದರಿಂದ ನಿನಗೆ ಚಲೋ ಆಗ್ತದ ತಂದ. ಹೌದು ಜಗದ್ಗುರು ಸಿದ್ದಾರೂಢ ಮುತ್ತನ ಮೇಲೆ ನಂಬಿಕೆ ಇಟ್ಟು ಬಚ್ಚಲ ಮೋರಿ ಒಳಗೆ ತಂದ ಅವರಿ ಬೀಜ ಉರಿದ ಪುಣ್ಯಾತ್ಮರೇ. ಹೌದು ಗಿಡ ಬೆಳೆದ ದಾಡದಾಗಿ ಕಾಯೋದು ಸಂಸಾರ ಹರಿದು ಮಾರ್ಲಕತ್ತು ಸಂಸಾರ ನಡೀತು. ಹೌದು ಗಂಗಮ್ಮ ವಿಚಾರ ಮಾಡಿದಳು, ಏನು ಒಂದು ತುತ್ತ ಅನ್ನಿಲ್ಲಾರ್ದಾಗ ಸಿದ್ದಾರೂಢ ಮುತ್ತ ನನಗೆ ಅನ್ನ ಕೊಟ್ಟಾನ. ನಾಳೆಗೆ ಅಮಾಸ್ಯದ ಹೌದು ಮನಿ ಒಳಗ ಹೋಳಿಗೆ ಮಾಡಿ ಸಿದ್ದಾರೂಢ ಮುತ್ತಾಗ ಮನಿಗೆ ಕರ್ಕೊಂಡ್ಬಂದು ಪ್ರಸಾದ ಮಾಡಿಸಬೇಕಂತ ವಿಚಾರ ಮಾಡಿ ಹೌದು ಹೋಗಿ ಸಿದ್ದಾರೂಢ ಹೇಳಿದಳು. ಏನಂತ? ಯಪ್ಪ ತಂದೆ ಸಿದ್ದಾರೂಢ, ಹೌದು ಒಂದು ತುತ್ತ ಅನ್ನಿಲ್ಲಾರ್ದಾಗ ನನಗೆ ಅನ್ನ ಕೊಟ್ಟಿ. ಹೌದು ನಾಳೆಗೆ ಅಮಾಸ್ಯದ ಮನಿಗೆ ಬಂದು ಪ್ರಸಾದ ಮಾಡತ್ತ ಹೇಳಿ ಬಂದು ಹೌದು ಮನಿ ಸಾರಿಸಿ ರಂಗೋಲಿ ಹಾಕಿ ಸಿದ್ದಾರೂಢ ಮುತ್ತನ ಮೇಲೆ ನಂಬಿಕೆ ಇಟ್ಟು ಹೋಳಿಗೆ ಮಾಡಬೇಕಂತ ಹೇಳಿ ಒಂದು ಸ್ವನಿಗೆ ಬ್ಯಾಳಿ ಹಾಕ್ಯಾರ ಪುಣ್ಯಾತ್ಮರೇ. ಎಷ್ಟು ಒಂದು ಸಲಿಗೆ ಇಲ್ಲೇನು ಮಾತ ಏನು ಬರ್ಲಿ ಒಂದು ಸ್ವನಿಗೆ ಬ್ಯಾಳಿ ಹಾಕಿ ಹೋಳಿಗೆ ಮಾಡಿ ಸಿದ್ದಾರೂಢ ಕರಿಬೇಕಂತ ಹೇಳಿ ಮಠಕ್ಕೆ ಹೋದ್ರು. ಹೌದು ಹೋಗಿ ನಿತ್ತು ನೋಡಿ ಗಾಬರಿ ಆದ ಗಂಗವ್ವ. ಯಾಕ? ಮಠದಾಗ ಕಾಲು ಇಡ್ಲಾಕ ಜಾಗ ಇಲ್ಲ, ಅಷ್ಟು ಜನ ಕೂಡ್ಯದ. ಯಾಕೆ ಕೂಡಿತಟ್ಟ ಮಂದಿ? ಯಾಕ? ನವಲಗುಂದದಿಂದ ನವಲಗುಂದ ನಾಗಲಿಂಗ ಬಂದಿದ್ದ. ಹೌದು ಅವನ ಹಿಂದೆ ತೀರ್ಸಾರ ಬಂದಿತ್ತು. ಹೌದು ನಾಗಲಿಂಗ ಹಿಂದ ಶಿಶುನಾಳದಿಂದ ಶಿಶುನಾಳ ಶರೀಫ ಬಂದಿದ್ದ. ಅವನ ಹಿಂದೆ ತೀರ್ಸಾರ ಬಂದಿತ್ತು. ಮಠದಾಗಿರುವಂತ ತೀರ್ಸಾರ ಕೂಡಿ ಹೌದು 903 ಮಂದಿ ಮಠದಾಗಿದ್ರು. ಗಂಗಾವ್ ಗಾಬರಿಯಾಗಿ ನೋಡ್ಲಕತ್ತಿದ್ರು. ಹೌದು ಸಿದ್ದಾರೂಢ ಕೇಳ ಗಂಗಾವ್ಗ ಏನಂತಾನ? ಗಂಗಾವ ಹಾಗಾದ್ರೂ ಪ್ರಸಾದ ಅಂದ. ಹೌದು ಅಂಜು ಹೂ ಅಪ್ಪ ಅಂದ್ರು. ಹಾಗಾದ್ರಿ ಅಪ್ಪ. ಅವಾಗ ಸಿದ್ದಾರ ಹೇಳಿದ 903 ಮಂದಿಗೆ ಏನಂತಾನ? ಇವತ್ತು ಎಲ್ಲಾರು ಗಂಗಾವ ಮನೆಗೆ ಊಟಕ್ಕೆ ಹೋಗೋದತ್ತಂದ. ಹೌದು ಹೋಳಿಗೆ ಮಾಡಕ್ ಬ್ಯಾಳಿ ಹಾಕ್ಯಾರ. ಒಂದೇ ಸಲಿಗೆ 3 ಮಂದಿ ಮಹಾತ್ಮರ ಮುಂದೆ ಹೊಂಟ್ರು. ಹೌದು 900 ಮಂದಿ ಹಿಂದೆ ಹೊಂಟು. ಗಂಗನ ಮನೆಗೆ ಊಟಕ್ಕ ಓನ್ಯಾಗ ಗಾಬರಿಯಾಗಿ ನೋಡಕತ್ರು. ಹೆಣ್ಮಕ್ಳು ಬೈಲಕತ್ರು. ಏನಂತಾರ? ಗಂಗಿದು ತಲೆ ಕೆಟ್ಟದ. ತಲಿ ಎಷ್ಟು ಮಂದಿಗೆ ಹೆಂಗ್ ಊಟ ಹಾಕಿಸ್ತಾರ ಓಡಮ್ ನಡಿರತ್ತ ಇಡೀ ಊರಿಗೆ ಗೋಳೆ ಆಯ್ತು. ಹೌದು ಬಡವಿ ಗಂಗಾವಗ ಮಗುಲು ಕರೆದಂಗಾಯ್ತು, ಚೆಕ್ಕಿ ಬಿದ್ದಂಗಾಯ್ತು. ಏನ ಮಾಡಿದ್ಲು ಭಗವಂತ ಸಿದ್ದಾರೂಢ ಜಗತ್ತೇ ಕಣ್ಣು ಮುಚ್ಚಲಪ್ಪ, ನೀನು ಕಣ್ಣು ಮುಚ್ಚಿ ಅನ್ನೋ ತಂದೆ ಎತ್ತು ದುಃಖ ಮಾಡ್ಲಕತ್ರು. ಹೌದು ಹೌದು ಸಿದ್ದಾರೂಢ ಎದ್ದು ಬಂದು ಗಂಗಾವನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಹೇಳ್ದ. ಏನ್ ಹೇಳ್ದ? ಗಂಗಾವ ಚಿಂತೆ ಮಾಡಬೇಡ. ಹೌದು 903 ಗಂಗಾವ ಬರಬೇಡಂದ. ಹೌದು ಹೌದು ಏನ್ ಆಗ್ತದ ನೋಡೋಣ ತಿಳ್ಕೊಂಡು ಓನ್ಯಾಗಿರುವಂತ ಹೆಣ್ಮಕ್ಳು ಎಲ್ಲರೂ ಗಂಗಾವ ತಂದು ಕೊಟ್ರು. ಹೌದು ಸಾಲ ಪಂಚ ಊಟ ಕೊಟ್ಟು ಜೈ ಸಿದ್ದಾರೂಢ ಮಕ್ಕಿ ಒಂದು ಹೊಲಿಗೆ ಎತ್ತಿ ಗಂಗಾಧರ ಹಾಕಿ 903 ಮಂದಿ ಊಟ ಮಾಡಿದ್ರೆ ತಾಯಂದಿರೇ. ಹೌದಾ? ಮಗ್ಗಲ ಮನಿ ಮಲ್ಲವನ ಮನಸ್ಸಿನೊಳಗೆ ಸಂಶಯ ಬತ್ತು. ಯಾಕ? ಒಂದು ಸೊಲಿಗೆ ಬ್ಯಾಳಿ ಒಳಗ ಗಂಗಾವ ಇಟ್ಟು ಮಂದಿಗೆ ಹಂಗ ಊಟ ಮಾಡಿಸ್ಯಾಳ ಓಡನ ತಿಳ್ಕೊಂಡು ಹೌದು ಹೋಳಿಗೆ ತಟ್ಟಿ ಮೇಲೆ ಮುಚ್ಚಿದ ಟ್ಯಾವಲ್ ಹಿಂದೆ ಜಗ್ಗಿ ನೋಡಿದ್ರು ಏನಿತ್ತು? ತಟ್ಟಿ ಒಳಗೆ ತುಂಬಿದ ಹೋಳಿಗೆ ತುಂಬಿದಂಗೆ ಅಂತ ಪುಣ್ಯಾತ್ಮರೇ. ಹೌದಾ? ಮುಂದೇನಾಯ್ತು ಮಾತ? ಏನು? ನವಲಗುಂದ ನಾಗಲಿಂಗ ಅಲ್ಲೇ ಕೂತ ಸಿದ್ದಾರೂಢ ಶರೀಫರು ಹೋದ್ರು. ಹೌದು ನವಲಗುಂದ ನಾಗಲಿಂಗ ಸುಮ್ಮ ಹೋಲಿರ್ತಾ ಎಂದಿರಿ. ಮತ್ತೇನು ಮಾಡ್ದ? ಸಿದ್ದಾರೂಢ ಕೊಟ್ಟ ಅವ್ರ ಬೀಜ ಬಚ್ಚಲ ಮರಿಯನ್ನ ಉರಿದು ನೋಡು. ಹೌದು ಅದೇನು ಗಿಡ ಆಗಿತ್ತು ನೋಡು. ಆ ಗಿಡ ಕಿತ್ತು ಮಗನ ಹೋದ. ಹೌದು ಸಿದ್ದಾರೂಢ ಮಠಕ್ಕೆ ಬಂದಿದ್ದಲ್ಲ, ಮಠಕ್ಕೆ ಒಳಕತ್ತ ಬಂದದ ಗಂಗವ್ವ. ಹೌದು ಯಾಕಂದ ಯಪ್ಪ ನೀ ನನಗೆ ಶ್ರೀಮಂತಿಗೆ ಕೊಟ್ಟಿದ್ದಿ. ಹೌದು ನವಲಗುಂದ ನಾಗಲಿಂಗ ಬೆಳ್ಳಿ ಕಿತ್ತಾನ ಗಿಡ ಕಿತ್ತಾನ ಹೊಳ್ಳಿ ಬಡತನ ತಂದನ ತಂದಿ ಅಂದಾಗ ಕೊನೆ ಮಾತು ಹೇಳ್ದ ಸಿದ್ದಾರೂಢ. ಏನ್ ಹೇಳ್ದ? ಹುಚ್ಚಿ ಚಿಂತೆ ಮಾಡಬೇಡ, ಮಹಾತ್ಮರಾಟ ಮಾನವರಿಗೆ ತಿಳಿದಿಲ್ಲ. ಮನೆಗೆ ಹೋಗಿ ಗುದ್ದಲಿ ತಗೊಂಡ ಬಚ್ಚಲ ಮರಿ ಒಳಗೆ ನೀ ಹಾಡಿ ನೋಡಕ್ ಹೇಳ್ದ. ಅಡ್ಡಿ ನೋಡಿ. ಹೌದು ಜಗದ್ಗುರು ಸಿದ್ದಾರೂಢ ಮುತ್ತನ ಮೇಲೆ ನಂಬಿಕೆ ಇಟ್ಟು ಮನೆಗೆ ಬಂದ ಹಳೆ ಗುದ್ದಲಿ ಕೈಯಾಗ ಹಿಡಿದು ಹೌದು ಬಚ್ಚಲ ಮರಿ ಒಳಗೆ ಹಾಡಿ ನೋಡಿದ್ರೊಳಗ ಏನಾಗಿತ್ತು? ಬಂಗಾರ ರೊಕ್ಕ ತುಂಬಿದ ಗಡಿಗೆ ಸಿಕ್ಕು ಪುಣ್ಯಾತ್ಮರ ಹೌದು ಇಂಥ ಕಾರಣ ಆಯ್ ಹೋಗ್ಯಾವು. ಹೋಗ್ಯಾವು. ಹೌದು ಬಹಳ ಮಾತಾಡಿದ್ರೆ ಸರ್ಜೋಡಿ ಕಲಾವಂತರ ಕಡೆ ಹೋಗು